ಮಾಡೋಣ. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನನ್ನ ಆತ್ಮೀಯರೇ, ಕಳೆದ 4 ದಿನಗಳಿಂದ ದೇವರ ವಾಕ್ಯವನ್ನು ಈ ರೀತಿಯಾಗಿ ನಾವು ಕೇಳ್ತಾ ಇದ್ದೇವೆ ಮತ್ತು ದೇವರು ಅನೇಕ ವಿಷಯಗಳಲ್ಲಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ಮತ್ತು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಸೊ ಈ ದೇವರ ವಾಕ್ಯ ಯಾವ ರೀತಿಯಾಗಿ ಎಂಬುದಾಗಿ ಕೇಳುವುದಾದ್ರೆ, ಇದು ನಮ್ಮನ್ನು ಎಚ್ಚರಿಸುತ್ತಾ ನಮ್ಮ ಜೀವಿತಗಳಿಗೆ ಬೇಕಾಗಿರ್ತಕ್ಕಂಥ ಪರಲೋಕದ ಆಶೀರ್ವಾದವನ್ನ ಈ ಜೀವವುಳ್ಳ ವಾಕ್ಯ ನಮಗೆ ತಂದು ಕೊಡ್ತಕ್ಕಂಥದ್ದಾಗಿದೆ. ಸೊ ಹೀಗಿರೋದ್ರಿಂದ ಈ ಜೀವವುಳ್ಳ ವಾಕ್ಯವನ್ನ ನಾವು ಕೇಳುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಆ ದೇವರು ಮಾತಾಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರನ್ನ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿರುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅಪ್ಪ ಕರ್ತನೆ, ನೀನು ನಮ್ಮ ದೇವರು ಸ್ವಾಮಿ, ನಮ್ಮನ್ನ ಹೆಸರಿಡಿದು ಕರೆದಾತನಾಗಿದ್ದರೆ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಮಾತುಗಳನ್ನು ನಮಗೆ ದಯಪಾಲಿಸುವಂತ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕಳೆದ 4 ದಿನಗಳಿಂದ ಹಬಕ್ಕೂಕನ ಕರ್ತನೆ ಒಂದು ಪ್ರವಾದನ ಪುಸ್ತಕದ ಮೂಲಕವಾಗಿ ಅನೇಕ ವಿಷಯಗಳನ್ನು ಪ್ರಕಟಪಡಿಸ್ತಾ ಇದ್ದ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ಆ ಒಂದು ವಾಕ್ಯಗಳನ್ನ ಮತ್ತು ಪ್ರಕಟಣೆಯನ್ನು ನಮಗೆ ಅಪಾ ಸ್ವಾಮಿ ತಿಳಿಯಪಡಿಸಿ ಎಂಬುದಾಗಿ ಬೇಡಿಕೊಡುತ್ತೇವೆ ಸ್ವಾಮಿ. ಮತ್ತು ದೇವರೇ, ತಂದೆ ಆ ದೇವರೇ, ನಾವು ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳುತ್ತಾ ನಿನ್ನ ಆಶೀರ್ವಾದಗಳು, ನಿನ್ನ ಮಹಿಮೆಯನ್ನ ನಾವು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಇದೇನ ಕರ್ತನೆ ಅಪಾ ಸ್ವಾಮಿ ಮಾತನಾಡುವಂತ ನನ್ನನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ನನ್ನ ಮೂಲಕ ನೀನೇ ಮಾತಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ. ನನ್ನಾತ್ಮೀಯರೇ, ಒಂದು ದಿನದಲ್ಲಿ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವ ಹಾಗೆ ಹಬಕ್ಕೂಕನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ವಚನ 6ರಿಂದ 20 ವಾಕ್ಯಗಳನ್ನ ನಾವು ಧ್ಯಾನಿಸೋಣ. ಇದು ದೊಡ್ಡ ಒಂದು ವಾಕ್ಯ ಭಾಗ, ಬಟ್ ಐ ವಿಲ್ ಬ್ರೀಫ್ ಇಟ್. ನಾನು ಅದನ್ನ ಕ್ಲುಪ್ತವಾಗಿ ನಾನು ನಿಮಗೆ ವಿವರಿಸುತ್ತಾ ನಾನು ನಿಮಗೆ ಹೇಳುವಂತವನಾಗಿದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಿನ್ನೆ ದಿನದಲ್ಲಿ ದೇವರು ಪ್ರವಾದಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡುತ್ತಾ, ಸೊ ಆ ಒಂದು ಉತ್ತರದಲ್ಲಿ ನಾವು ಹಾಗೆ ಮುಂದುವರಿಯುತ್ತಾ ಇದ್ದೇವೆ. ಸೊ ಹೀಗಿರೋದ್ರಿಂದ ದೇವರ ಸನ್ನಿಧಾನದಲ್ಲಿ ಅಂದ್ರೆ ಪ್ರವಾದಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಮೊದಲನೇ ಪ್ರಶ್ನೆ, ಅನ್ಯಾಯ, ಮೋಸ, ವಂಚನೆ ನೋಡ್ತಾ ಇದೆ, ನೀನು ನೋಡುವುದಿಲ್ಲವೋ ಎಂಬುದಾಗಿ ಆತನನ್ನ ದೇವರು ಕೇಳ್ತಾರೆ. ಪ್ರವಾದಿಯು ದೇವರನ್ನ ಕೇಳುತ್ತಾನೆ ಮತ್ತು ಅದಾದ ಮೇಲೆ ದೇವರು ಆತನಿಗೆ ಉತ್ತರ ಕೊಟ್ಟು, ನಾನು ಈ ದೇಶವನ್ನ ಅಂದ್ರೆ ಅನ್ಯಾಯ ಮೋಸ ಮಾಡ್ತಕ್ಕಂಥ ಈ ಇಸ್ರಾಯೇಲರನ್ನ ಹೊಡೆಯುವುದಕ್ಕೋಸ್ಕರ ಅಥವಾ ಅವರನ್ನ ಶಿಕ್ಷೆ ಕೊಡುವುದಕ್ಕೋಸ್ಕರ, ಅವರಿಗೆ ಶಿಕ್ಷೆ ಕೊಡುವುದಕ್ಕೋಸ್ಕರ ಬಾಬಿಲೋನ್ ದೇಶದವರನ್ನ ಕರ ತಂದಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಅದಾದ ನಂತರದಲ್ಲಿ ಏನಾಗ್ತದೆ ಎಂಬುದಾಗಿ ಕೇಳಿದ್ರೆ ಈ ಪ್ರವಾದಿಗೆ ಮತ್ತೆ ಪ್ರಶ್ನೆ ಶುರುವಾಗ್ತದೆ. ನೀತಿವಂತರನ್ನ ಹೊಡೆಯುವುದಕ್ಕೆ ಅನೀತಿವಂತರನ್ನ ಇನ್ನು ಹೇಗೆ ತೆಗೆದುಕೊಂಡು ಬರ್ತೀವಿ ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾ ಇದ್ದಾನೆ, ಸೊ ನಾನು ಏನು ಮಾಡುತ್ತೇನೋ ಅಥವಾ ನಾನು ಯಾವುದನ್ನ ಮಾಡುತ್ತೇನೋ ಅದನ್ನು ಗಮನಿಸಬೇಕೆಂಬುದಾಗಿ. ಅಂದ್ರೆ ಇಸ್ರಾಯೇಲರನ್ನ ಶಿಕ್ಷೆ ಮಾಡೋದಕ್ಕೋಸ್ಕರ ಬಾಬಿಲೋನ್ ದೇಶದವರನ್ನ ದೇವರು ಬರಮಾಡಿದ, ಆದರೆ ಅವರನ್ನು ಸಂಹಾರ ಮಾಡೋದಕ್ಕೋಸ್ಕರ ಆತನು ಬರಮಾಡಲಿಲ್ಲ. ಆದರೆ ಬಾಬಿಲೋನ್ ದೇಶದವರು ನಾವೇ ದೊಡ್ಡವರು, ನಾವೇ ಎಲ್ಲವನ್ನೂ ಜಯಿಸ್ತಕ್ಕಂಥವ್ರು ಎಂಬುದಾಗಿ ತಿಳಿದುಕೊಂಡು ಇಸ್ರಾಯೇಲರನ್ನ ಅನೇಕ ವಿಧದಲ್ಲಿ ಅವರು ಸಂಹಾರ ಮಾಡಬೇಕು ಅಥವಾ ಅವರು ಮುಗಿಸಬೇಕು ಅಥವಾ ಇನ್ನೊಂದು ರೀತಿಯಲ್ಲಿ ಅವರು ಸೆಳೆಯಾಗಿ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಅವರು ಅಂದುಕೊಂಡಾಗಲೂ ಕೂಡ ದೇವರು ಅದಕ್ಕೆ ಉತ್ತರವನ್ನು ಮತ್ತು ಬಾಬಿಲೋನ್ ದೇಶದವರ ಒಂದು ಪಾಪ ಕೃತ್ಯಗಳನ್ನು ಆತನು ಹೊರಗಡೆ ತೋರಿಸ್ತಕ್ಕಂಥ ಒಂದು ಸತ್ಯ ಈ ದಿನದ ದೇವರ ವಾಕ್ಯದಲ್ಲಿ ಅಡಕವಾಗಿದೆ. ನನ್ನಾತ್ಮರೇ, ವಾಟ್ ವಿ ಆರ್ ಗೋಯಿಂಗ್ ಟು ರೀಡ್ ನೌ, ಈ ಒಂದು ಸಂದರ್ಭದಲ್ಲಿ ಈ ಒಂದು ವಾಕ್ಯ ಭಾಗವನ್ನ ನಾವು ಓದುತ್ತಾ ಹೋಗುವಾಗ ಇಲ್ಲಿ ಆ ಬಾಬಿಲೋನ್ ದೇಶದವರ ಪಾಪಗಳನ್ನ ದೇವರು ತೋರಿಸ್ತಾ ಇದ್ದಾನೆ. ಯಾರಿಗೆ? ಪ್ರವಾದಿ ಆಗಿರ್ತಕ್ಕಂಥ ಹಬಕ್ಕೂಕನಿಗೆ. ಹಬಕ್ಕೂಕನು ಪ್ರಶ್ನೆ ಮಾಡಿದ, ಅವ್ರ ಪಾಪ ನೀನು ನೋಡುವುದಿಲ್ಲ, ಇವ್ರ ಪಾಪ ನೀನು ಕಾಣಿಸ್ತಾ ಇದೆ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ಪಾಪ ನಿನ್ ಅಂದ್ರೆ ನೀನ್ ಅವ್ರ ಪಾಪಕ್ಕೋಸ್ಕರ ಏನ್ ಮಾಡ್ತೇನೆ ಅನ್ನುವಂತ ಒಂದು ಪ್ರಶ್ನೆ ಆತನ ಒಳಗಡೆ ಇತ್ತು. ಸೊ ಹೀಗಿರೋದ್ರಿಂದ ಅವರ ಪಾಪಗಳನ್ನು ದೇವರು ಎತ್ತಿ ತೋರಿಸ್ತಕ್ಕಂಥ ಒಂದು ಸಂಗತಿಯನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ನನ್ನಾತ್ಮೀಯರೇ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಾಪ ಕೃತ್ಯಗಳು ಅವರ ಜೀವಿತದಲ್ಲಿ ಇದ್ದವು, ಯಾರ ಜೀವಿತದಲ್ಲಿ? ಬಾಬಿಲೋನ್ ದೇಶದವರ ಜೀವಿತದಲ್ಲಿ ಇದ್ದವು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡುತ್ತಾ ದೇವರ ವಾಕ್ಯವನ್ನ ನಾವು ಕೇಳುತ್ತಾ ನಾವು ಮುಂದಕ್ಕೆ ಸಾಗೋಣ. ನನ್ನಾತ್ಮೀಯರೇ, ನಾವು ನೋಡುತ್ತೇವೆ 6ನೇ ವಚನದಿಂದ ನಾವು ಓದುವಾಗ, ಇವುಗಳೆಲ್ಲ ಅವನ ಪ್ರಸ್ತಾಪವೆತ್ತಿ ಅವನ ವಿಷಯವಾಗಿ ಈ ಗೇಲಿಯ ಗೀತಗಳನ್ನು ಹಾಡುವವಲ್ಲವೇ? ಅಯ್ಯೋ, ತನ್ನದಲ್ಲದನ್ನು ಹೆಚ್ಚೆಚ್ಚಾಗಿ ಕೂಡಿಸಿಕೊಂಡು ಅಡವುಗಳನ್ನು ಹೊರೆಯಾಗಿ ಇಟ್ಟುಕೊಳ್ಳುವನ ಗತಿಯನ್ನು ಏನು ಹೇಳಲಿ? ಅವನು ಎಷ್ಟು ಕಾಲ ಹೀಗೆ ಮಾಡಾನು?
ನಿನ್ನನ್ನು ಕಚ್ಚುವವರು ಪಕ್ಕನೆ ತಲೆ ಎತ್ತುವರು, ನಿನ್ನನ್ನು ಒದ್ದಾಡಿಸುವವರು ಎಚ್ಚರಗೊಳ್ಳುವರು. ನೀನು ಅವರಿಗೆ ಸೂರಿಯಾಗಿರುವಷ್ಟೇ. ನೀನು ಬಹು ಜನಾಂಗಗಳನ್ನು ಕೊಳ್ಳೆ ಹೊಡೆದು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳನ್ನು ಹಿಂಸಿಸಿದ ಕಾರಣ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ನಿನ್ನನ್ನು ಕೊಳ್ಳೆ ಹೊಡೆಯುವರು ಎಂಬುದಾಗಿ ಆ ಒಂದು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುತ್ತೇವೆ. ನನ್ನಾತ್ಮೀಯರೇ, ಈ ಬಾಬಿಲೋನ್ ದೇಶದವರು ಇವರು ಎಂಥ ಜನರು ಎಂಬುದಾಗಿ ಹೇಳಿದ್ರೆ, ಇವರನ್ನ ನೆನೆಸ್ಕೊಂಡ್ರೆ ಜನರಲ್ಲಿ ಭಯ ಹುಟ್ಟುತ್ತಾ ಇತ್ತು. ಅಂದ್ರೆ ಬೆದರಿಕೆಯನ್ನು ಒಡ್ಡತಕ್ಕಂಥ ಒಂದು ಜೀವಿತ ಇವ್ರದ್ದಾಗಿತ್ತು. ಎಂಥ ಜೀವಿತ? ಬೆದರಿಕೆಯನ್ನು ಒಡ್ಡತಕ್ಕಂಥ. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಈಗ ನೀವು ಒಂದು ಸತ್ಯ ನೀವು ತಿಳ್ಕೊಳ್ಬೇಕು, ನಿಮ್ಮ ಜೀವಿತದಲ್ಲಿ ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ. ಸೊ ನಿಮ್ಮ ಜೀವಿತದಲ್ಲಿ ಎಲ್ಲರೂ ನೈಸ್ ಪೀಪಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಮನ್ನು ಪ್ರೀತಿ ಮಾಡಿ ನಿಮಗೆ ಸಾವಧಾನವಾಗಿ ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಜೀವಿತದಲ್ಲಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವ್ರು ನೋಡಿದ್ರೆ ನೀವು ಭಯ ಪಡ್ತೀರಿ, ಅಥವಾ ಅವ್ರು ನೋಡಿದ್ರೆ ನೀವು ದೂರ ಹೋಗ್ಬೇಕೆಂದಾಗ ಅಂದ್ಕೊಳ್ತೀರಿ. ಅವ್ರು ನೋಡಿದ್ರೆ ನೀವು ಬೇಡಪ್ಪ ಅವ್ರ ಸಹವಾಸನೆ ಎಂಬುದಾಗಿ ಅಂದುಕೊಳ್ತಕ್ಕಂಥ ವ್ಯಕ್ತಿಗಳು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಇದ್ದೇ ಇರ್ತಾರೆ ಅನ್ನುವಂಥದ್ದನ್ನ ನಾವು ಗ್ರಹಿಕೆಗೆ ತಂದುಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ 6ರಿಂದ 8 ವಾಕ್ಯಗಳಲ್ಲಿ ನಾವು ಗಮನಿಸುವಾಗ ಇವರು ನೋಡಿದ್ರೆ ಇವರು ಕೊಳ್ಳೆ ಹೊಡಿತಕ್ಕಂಥವರು, ಇವರು ಜನರಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ವತ್ತುಗಳನ್ನ ತಮ್ಮ ಕಡೆಗೆ ಸೆಳೆದುಕೊಳ್ತಕ್ಕ ಅಡವು ಇಟ್ಕೊಳ್ತಕ್ಕ. ಅಂದ್ರೆ ನಿಮ್ಮಲ್ಲಿ ಏನಿದೆಯೋ ತೆಗೆದುಕೊಂಡು ಬಂದು ನನ್ನ ಹತ್ರ ಕೊಡ್ರಿ, ನಾನು ಎಲ್ಲವನ್ನು ಇಟ್ಕೊಳ್ತೀನಿ, ನಾನು ಎಲ್ಲವನ್ನು ತೆಗೆದುಕೊಳ್ತೀನಿ, ನಾನೇ ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ಭಯವನ್ನ ಜನರಲ್ಲಿ ಹುಟ್ಟಿಸಿರ್ತಕ್ಕಂಥ ಒಂದು ಸಂಗತಿಯನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಹೀಗಿರೋದ್ರಿಂದ ನನ್ನ ಆತ್ಮೀಯರೇ, ದೇವರು ಹೇಳ್ತಾ ಇದ್ದಾನೆ, ಅಯ್ಯೋ ಭಯ ಹುಟ್ಟಿಸುವವನೇ, ನಿನಗೊಂದು ಕಾಲ ಬರ್ತದೆ, ನಿನಗೂ ಕೂಡ ಭಯ ಹುಟ್ಟುಕೊಳ್ತದೆ ಎಂಬುದಾಗಿ. ಸೊ ಒಂದು ಸತ್ಯ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಬೇಕಾಗಿದೆ. ನಾವು ಯಾರನ್ನು ನೋಡಿ ಭಯ ಪಡ್ತಾ ಇರ್ತೀವೋ, ಒಂದು ಕಾಲ ಬರ್ತದೆ ಅವರು ಕೂಡ ಇನ್ನೊಬ್ಬರು ನೋಡಿ ಭಯ ಪಡುವಂತ ಕಾಲ ದೇವರು ತೆಗೆದುಕೊಂಡು ಬರ್ತಾನೆ ಅನ್ನುವಂಥದ್ದನ್ನ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಾಕ್ಯದಲ್ಲಿ 6ರಿಂದ 8ನೇ ವಚನದಲ್ಲಿ ನಾವು ನೋಡ್ತಕ್ಕಂಥದ್ದು ಏನೆಂದರೆ, ಬೆದರಿಕೆ ನೋಡತಕ್ಕಂಥ ಒಂದು ಜೀವಿತ ಯಾರ್ದಾಗಿತ್ತು? ಬಾಬಿಲೋನ್ ದೇಶದವರಾಗಿತ್ತು ಎಂಬುದಾಗಿ. ಸೊ ಈಗ 9ರಿಂದ 11 ವಾಕ್ಯಗಳನ್ನ ನಾವು ಓದೋಣ. ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವ ಗತಿಯನ್ನು ಏನು ಹೇಳಲಿ? ನೀನು ಬಹು ಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡ ಹಾಗಾಯಿತು. ನಿನಗೆ ಕೇಡು ಮಾಡಿಕೊಂಡಿದ್ದಿ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ನನ್ನಾತ್ಮೀಯರೇ, ಈ ಒಂದು ವಾಕ್ಯ ಭಾಗದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಇವರು ಅತಿರೇಕದ ಜನರು. ಅಂದ್ರೆ ಅತಿರೇಕ ಎಂಬುದಾಗಿ ಹೇಳಿದ್ರೆ ಎಲ್ಲ ನನಗೇ ಬೇಕು, ನಾನೇ ಹೊಡಿತೀನಿ, ನಾನೇ ಮಾಡ್ತೀನಿ, ಯಾವುದನ್ನು ಸಾವಧಾನವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಸಂಗತಿ ಈ ಒಂದು ಬಾಬಿಲೋನ್ ದೇಶದಲ್ಲಿ ಅಥವಾ ಬಾಬಿಲೋನ್ ದೇಶದವರಲ್ಲಿ ಇರಲಿಲ್ಲ. ಅತಿರೇಕ. ಓಕೆ, ನಮ್ಮ ಮುಂದೆ ಯಾರಿದ್ದಾರೆ, ನಾವು ಹೋಗ್ತೀವಿ, ನಾವು ಹೊಡಿತೀವಿ, ನಾವು ಕರ್ಕೊಂಡು ಬರ್ತೀವಿ, ನಾವೇನೆಲ್ಲ ಮಾಡೋದಕ್ಕೆ ನಾವು ಶಕ್ತರಾಗಿದ್ದೇವೆ ಅನ್ನುವಂಥ ಒಂದು ಅಹಂಕಾರ ಇವರ ಜೀವಿತದಲ್ಲಿ ಇರುವಂಥದ್ದನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನ್ನ ಆತ್ಮೀಯರೇ, ನೀನು ಬಹು ಜನಾಂಗಗಳನ್ನು ಕೊಳ್ಳೆ ಹೊಡೆದು 9ನೇ ವಚನ, ಅಯ್ಯಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ನೀನು ಬಹು ಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು ಎಂಬುದಾಗಿ. ನಿರ್ಮೂಲ ಎಂಬುದಾಗಿ ಹೇಳುವಾಗ ನನ್ನ ಆತ್ಮೀಯರೇ, ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನಿಕರ ಅಂತಕ್ಕಂಥದ್ದು ಇರಲಿಲ್ಲ. ಅತಿರೇಕ ಅಂದ್ರೆ ಮುಂದುಗಡೆ ಒಂದೇನಂತಂದ್ರೆ, ಏನು ಯಾರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತು, ಅವ್ರ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಸಂಹಾರ ಮಾಡ್ತಕ್ಕಂಥ ಒಂದು ಇದು ಏನು ಅವರ ಒಳಗಡೆ ಆ ಭಾವನೆ ಇತ್ತು, ಅತಿರೇಕ ಅವರೊಳಗಡೆ ಇತ್ತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕಾಗಿದೆ. ಸೊ ಅದಕ್ಕೋಸ್ಕರ ಅತಿರೇಕದ ಒಂದು ಸ್ವಭಾವ, ಬೆದರಿಕೆಯ ಒಂದು ಸ್ವಭಾವ ಅವರೊಳಗಡೆ ಇರ್ತಕ್ಕಂಥ ಒಂದು ಸಂಗತಿಯನ್ನ ದೇವರು ಅಲ್ಲಿ ತೋರಿಸ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಸೊ ಈಗ ನಾವು 12ರಿಂದ 14ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ವಭಾವ ಅವರಲ್ಲಿ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಅಯ್ಯೋ, ಪಟ್ಟಣವನ್ನು ನರಹತ್ಯದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸುವವನ ಗತಿಯನ್ನು ಏನು ಹೇಳಲಿ? ಜನಗಳು ದುಡಿದದ್ದು ಬೆಂಕಿಗೆ ತುತ್ತಾಗುವುದು, ಜನಾಂಗಗಳು ಪಟ್ಟ ಪರಿಶ್ರಮವು ವ್ಯರ್ಥವಾಗುವುದು. ಆಹಾ, ಇದೆಲ್ಲ ಶ್ರೀನಾದೀಶ್ವರನಾದ ಯೆಹೋವನಿಂದಲೇ ಸಂಭವಿಸಿದಷ್ಟೇ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯು
ಜ್ಞಾನವು ತುಂಬಿಕೊಂಡು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡುತ್ತೇವೆ. ನನ್ನ ಆತ್ಮೀಯರೇ, ಮೊದಲಿನ ಅಂದ್ರೆ ಇಲ್ಲಿ ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕ 12 ಮತ್ತು 13ನೇ ವಚನವನ್ನು ನಾವು ಗಮನಿಸುವಾಗ, ಅಯ್ಯೋ ಪಟ್ಟಣವನ್ನು ನರಹತ್ಯದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸುವವನ ಗತಿಯನ್ನು ಏನು ಹೇಳಲಿ. ಜನಗಳು ದುಡಿದಿದ್ದು ಬೆಂಕಿಗೆ ತುತ್ತಾಗುವುದು, ಜನಾಂಗಗಳು ಪಟ್ಟ ಪರಿಶ್ರಮವು ವ್ಯರ್ಥವಾಗುವುದು ಎಂಬುದಾಗಿ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡುತ್ತೇವೆ ಅನ್ಯಾಯದ ಒಂದು ಸ್ವಭಾವ. ಓಕೆ, ಯಾರೋ ಕಷ್ಟಪಟ್ಟು, ಯಾರೋ ದುಡಿದು, ಯಾರೋ ಹೋರಾಟ ಮಾಡಿ, ಏನೋ ಮಾಡಿ ಕಟ್ಟಿಕೊಂಡಿರ್ತಕ್ಕಂಥದ್ದನ್ನ ಇವರು ಈಸಿಯಾಗಿ ಹೋಗಿ ಅದನ್ನು ಎತ್ತಾಕೊಂಡು ಬಂದಿರ್ತಾರೆ. ಸೊ ಇಂಥ ಒಂದು ಸ್ವಭಾವ ಒಳಗಡೆ ಇತ್ತು. ನನ್ನ ಆತ್ಮೇಲೆ ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಸಮೃದ್ಧಿಯನ್ನು, ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು, ಸೊ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ಏನು ಸಂಪದ್ಭರಿತವಾಗಿರ್ತಕ್ಕಂಥ ಏನಿತ್ತು ಆ ದೇಶದಲ್ಲಿ ಎಲ್ಲ ತೆಗೆದುಕೊಂಡು ತಮ್ಮ ದೇಶಕ್ಕೆ ಅವ್ರು ಹೋಗ್ತಾರೆ. ಒಂದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿದೆ ಅಥವಾ ಗೊತ್ತು ಮಾಡ್ಕೊಳ್ಬೇಕಾಗಿದೆ, ದೇವರ ಆಲಯದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅವರು ತೆಗೆದುಕೊಂಡು ತಮ್ಮ ಒಂದು ದೇಶಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ದೇವರ ವಾಕ್ಯಗಳಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ಅನ್ಯಾಯ, ಅವ್ರು ದುಡ್ದಲ್ಲ, ಅವ್ರು ಮಾಡಿದ್ದಲ್ಲ, ಅವ್ರು ಏನ್ ಮಾಡ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ, ಆದ್ರೆ ಅವ್ರು ಮಾಡ್ಬೇಕಾಗಿದ್ದಕ್ಕೆ ವಿರುದ್ಧವಾಗಿ ಅವರು ಮಾಡಿರ್ತಕ್ಕಂಥ ಸಂಗತಿಯನ್ನ ದೇವರು ಹೇಳ್ತಾ ಇದ್ದಾನೆ. ಸೊ ಹೀಗಿರೋದ್ರಿಂದ ನನ್ನ ಆತ್ಮೀಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸುವಾಗ ಈ ರೀತಿಯಾಗಿ ದೇವರು ಪ್ರವಾದಿಗೆ ಹೇಳ್ತಾ ಇದ್ದಾನೆ, ಇಂಥ ಅನ್ಯಾಯಗಳು ಅವರಲ್ಲಿ ತುಂಬಿಕೊಂಡಿವೆ ಎಂಬುದಾಗಿ ಹೇಳುವಂತ ಒಂದು ಸಂಗತಿಯನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ತಿರುಗಿ ನಾವು ನನ್ನ ಆತ್ಮೀಯರೇ, ನಾವು 15ರಿಂದ 17ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿಯೂ ಕೂಡ ಒಂದು ಸ್ವಭಾವ ಅವ್ರದ್ದು ಕಾಣಲ್ಪಡುತ್ತದೆ. ಅದೇನೆಂದಾಗ ಹೇಳಿದ್ರೆ, ಅಯ್ಯೋ ನಿನ್ನ ರೋಷವನ್ನು ಪಾನಕ್ಕೆ ಬೆರೆಸಿ ನಿನ್ನ ನೆರೆಯವರಿಗೆ ಕುಡಿಸಿ ಅವರ ಬೆತ್ತಲೆತನವನ್ನು ನೋಡಬೇಕೆಂದು ಅವರನ್ನು ಅಮಲೇರಿಸಿದವನೇ, ನಿನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಇಲ್ಲಿ ಅನುಚಿತ ವರ್ತನೆ ಎಂಬುದಾಗಿ, ಓಕೆ, ಅನುಚಿತ ವರ್ತನೆ ಎಂಬುದಾಗಿ ಅಲ್ಲಿ ನಮಗೆ ಗೊತ್ತಾಗ್ತದೆ. ಅನುಚಿತ ವರ್ತನೆ ಎಂಬುದಾಗಿ ಹೇಳಿದ್ರೆ ಇನ್ನೊಬ್ಬರನ್ನ ಗೇಲಿ ಮಾಡೋದಕ್ಕೋಸ್ಕರ ಅಥವಾ ಇನ್ನೊಬ್ಬರನ್ನ ಅಂದ್ರೆ ಒಂದು ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಪ್ರವರ್ತನೆಗಳನ್ನ ಮಾಡುವಂತೆ ಹೇಳಿ ಅದರನ್ನ ನೋಡಿ ಕೇಕೆ ಹಾಕ್ತಕ್ಕಂಥದ್ದು, ಅದನ್ನ ನೋಡಿ ಖುಷಿ ಪಡತಕ್ಕಂಥದ್ದಕ್ಕೆ ಅನುಚಿತ ವರ್ತನೆ ಎಂಬುದಾಗಿ ನಾವು ಕರೀತೇವೆ. ಸೊ ನನ್ನ ಆತ್ಮೀಯರೇ, ಈ ಸಂದರ್ಭದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ನೋಡುವಾಗ ಅವರ ಬೆತ್ತಲೆತನವನ್ನು ನೋಡಬೇಕೆಂದು ಅವರನ್ನು ಅಮಲೇರಿಸಿದವನೇ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಗತಿಯನ್ನು ಏನು ಹೇಳಲಿ, ನೀನು ಮಾನವನ್ನಲ್ಲ ಅವಮಾನವನ್ನು ತುಂಬಾ ಅನುಭವಿಸುವಿ. ನೀನು ಕುಡಿ ನಿನ್ನ ಸುನ್ನತಿ ಹೀನತೆಯನ್ನು ಹೊರಪಡಿಸಿಕೊ. ಯೆಹೋವನ ಬಲಗೈಯಲ್ಲಿನ ಪಾತ್ರೆಯು ನಿನ್ನ ಪಾಲಿಗೂ ಬರುವುದು. ಕೇವಲ ಅವಮಾನವು ನಿನ್ನ ಮಾನವನ್ನು ಮುತ್ತಿ ಬಿಡುವುದು. ನೀನು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳೆಲ್ಲರನ್ನು ಹಿಂಸಿಸಿದ ಕಾರಣ ಲೆಬನೋನಿಗೆ ಆದಂತ ಹಿಂಸೆಗೆ ನೀನು ಒಳಗಾಗುವಿ. ಮೃಗ ಪಶುಗಳ ನಾಶವು ನಿನ್ನನ್ನು ಹೆದರಿಸುವುದು ಎಂಬುದಾಗಿ ಆ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ನನ್ನ ಆತ್ಮೀಯರೇ, ಈ ಒಂದು ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಥವಾ ವಿಷಯ ಏನಾದ್ರು ಹಿಡಿದ್ರೆ ಇಲ್ಲಿ ಅವರು ಮಾಡ್ತಕ್ಕಂಥ ಅನುಚಿತ ವರ್ತನೆ ಅಂದ್ರೆ ಅವ್ರು ಯಾವುದು ಲೆಕ್ಕಕ್ಕಿಲ್ಲ, ಎಲ್ಲವನ್ನು ತಮ್ಗೆ ಇಷ್ಟ ಬಂದ ಹಾಗೆ ಅವ್ರು ಮಾಡ್ತಾರೆ. ಮತ್ತು ಜನರ ಮಳೆಯಲ್ಲಿ ಅಥವಾ ಜನರ ಮಧ್ಯದಲ್ಲಿ ಅವರು ತಾವೇನು ಅಂದಿರ್ತಾರೋ ಅದನ್ನ ಮಾಡಿಸೋದಕ್ಕೆ ಅವರು ಪ್ರಯತ್ನಗಳನ್ನ ಮಾಡಿ ಅನೇಕ ರೀತಿಯಂತ ಅನ್ಯಾಯ, ಮೋಸ, ವಂಚನೆ, ಎಲ್ಲಾ ರೀತಿಯಂತ ಕೆಟ್ಟತನವನ್ನ ಅವರು ಮಾಡ್ತಾ ಇರ್ತಾರೆ. ಅಂಡ್ ಗಾಡ್ ಈಸ್ ಎಕ್ಸ್ಪೋಸಿಂಗ್. ಅವರಿಗೆ ದೇವರು ಆ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ಈಗ ತಿರುಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ 18 ಮತ್ತು 19ನೇ ವಚನವನ್ನ ನಾವು ಧ್ಯಾನಿಸುವಾಗ ನನ್ನ ಆತ್ಮೀಯರೇ, ಅಲ್ಲಿಯೂ ಕೂಡ ಅವರ ಒಂದು ಕೆಟ್ಟತನ ಬರೆಯಲ್ಪಟ್ಟಿದೆ. ಅದೇನೆಂಬುದಾಗಿ ಹೇಳಿದ್ರೆ, ಕೆತ್ತಿದ ವಿಗ್ರಹವು ಏತಕ್ಕೆ, ರೂಪಿಸಿದವನು ಅದನ್ನೇಕೆ ಕೆತ್ತಬೇಕಾಗಿತ್ತು, ಸುಳ್ಳು ಕಣಿಗಾಗಿ ಇಟ್ಟುಕೊಂಡ ಎರಕದ ಬೊಂಬೆಯಿಂದ ಪ್ರಯೋಜನವೇನು, ನಿರ್ಮಿಸಿದವನು ತನ್ನ ಕೈ ಕೆಲಸದ ಮೂಗ ಬೊಂಬೆಯಲ್ಲಿ ನಂಬಿಕೆ ಇಡುವುದಕ್ಕೆ ಏನಾಧಾರ, ಮರಕ್ಕೆ ಎಚ್ಚೆತ್ತುಕೋ, ಜಡವಾದ ಕಲ್ಲಿಗೆ ಎದ್ದೇಳು ಎಂದು ಅಪ್ಪನೇ ಕೊಡುವವನ ಗತಿಯನ್ನು ಅಯ್ಯೋ ಏನು ಹೇಳಲಿ. ಇಂಥ ಬೊಂಬೆಯು ಬೋಧಿಸಿದೆ, ಇಗೋ ಅದಕ್ಕೆ ಬೆಳ್ಳಿ ಬಂಗಾರವು ಒದಗಿಸಿದೆ, ಅದರೊಳಗೆ ಶ್ವಾಸವೇನು
ಇಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ನನ್ನ ಆತ್ಮೀಯರೇ, ಅಲ್ಲಿರ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ವಿಗ್ರಹ ಆರಾಧನೆ ಎಂಬುದಾಗಿ ಆ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತು ಮಾಡಲ್ಪಡುತ್ತದೆ. ಸೊ ಅವರ ಜೀವಿತಗಳಲ್ಲಿ ಅಂದ್ರೆ ವಿಗ್ರಹ ಆರಾಧನೆ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ರೀತಿಯಲ್ಲಿ ನೆಬೂಕದ್ನೆಚ್ಚರ್ ರಾಜನು ಒಂದು ದೊಡ್ಡ ಪ್ರತಿಮೆಯನ್ನು ಮಾಡಿ ಆತನ ಸಂಸ್ಥಾನದ ಅಂದ್ರೆ ಆತನ ಸಾಮ್ರಾಜ್ಯದ ಎಲ್ಲಾ ಕುಲ ಭಾಷೆ ಜನಾಂಗಗಳವರು ಅದಕ್ಕೆ ನಮಸ್ಕಾರ ಮಾಡಬೇಕು. ಒಂದು ವೇಳೆ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮಾಡ್ತಿದ್ರು, ಬೆಂಕಿ ಒಳಗಡೆ ಹಾಕಿ ಸಾಯಿಸ್ತಕ್ಕಂಥ ಒಂದು ಆಜ್ಞೆಯನ್ನ ಅವರು ಮಾಡಿದ್ರು. ಅಂತ ಸಂದರ್ಭದಲ್ಲಿ ಶದ್ರಾಕ್ ಮಿಶಕ್ ಅಬೇದ್ನೆಗೋ ದೇವರ ಕೃಪೆಯಿಂದ ಅಲ್ಲಿಂದ ಅವರು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಲಾರದೆ ಅವರು ಆ ದೇವರ ಒಂದು ಕೃಪೆಯಿಂದ ದೇವರವರನ್ನು ತಪ್ಪಿಸಿರ್ತಕ್ಕಂಥ ಒಂದು ಸಂಗತಿಯನ್ನ ದಾನಿಯೇಲನ ಪ್ರವಾದನೆಯಲ್ಲಿ ನಾವು ಅದನ್ನು ಕಾಣುವಂತವರಾಗಿದ್ದೇವೆ. ಮತ್ತು ಇಲ್ಲಿ ಅಂದ್ರೆ ನಾವು ಬಹಳ ಪ್ರಾಮುಖ್ಯವಾಗಿದೆ ಅಂದ್ರೆ ವಿಗ್ರಹ ಆರಾಧನೆ ಅವರ ಒಂದು ಸಾಮ್ರಾಜ್ಯದಲ್ಲಿ ಅದು ಭಯಂಕರವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರೋ ಅಥವಾ ನಿಮ್ಮ ವಿಗ್ರಹ ನಿಮ್ಮ ಕಾಪಾಡ್ತೇವೆ ಎಂಬುದಾಗಿ ಅಂದುಕೊಂಡಿದ್ರು ಯಾವುದು ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸತ್ಯ ಆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಸೊ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತಕ್ಕಂಥ ಈ ಒಂದು ದೇವರ ವಾಕ್ಯದಲ್ಲಿ 5 ರೀತಿಯಾಗಿರ್ತಕ್ಕಂಥ ಪಾಪ ಕೃತ್ಯಗಳನ್ನ ದೇವರು ಅವರಿಗೆ ತೋರಿಸ್ತಕ್ಕಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಆತ್ಮೀಯರೇ, ಈ ದಿನ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದಾರೆ, ದೇವರ ವಾಕ್ಯ ನೀವು ಎಲ್ಲರೂ ಆಲಿಸ್ತಾ ಇದ್ದಾರೆ. ಒಂದು ಸತ್ಯ ನಾವು ತಿಳ್ಕೊಳ್ಬೇಕಾಗಿದೆ, ಯಾರದೇ ಪಾಪವಾಗಿರಲಿ, ಯಾರೇ ಪಾಪ ಮಾಡುವಂತವರಾಗಿರಲಿ, ಅವರಿಗೆ ದೇವರು ಅವುಗಳನ್ನ ತೋರಿಸ್ತಾನೆ ಅನ್ನುವಂಥ ಸತ್ಯವನ್ನು ಈ ವಾಕ್ಯದ ಮೂಲಕ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಈ ಎಕ್ಸ್ಪೋಸಸ್ ದ ಸಿನ್, ಆತನು ಪಾಪಗಳನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ. ಆತನು ಪಾಪಗಳನ್ನು ತೋರಿಸುವಾಗ ಅಥವಾ ಅವುಗಳ ವಿಷಯದಲ್ಲಿ ಎಚ್ಚರಿಕೆಗಳನ್ನ ಕೊಡುವಾಗ ಮನುಷ್ಯನು ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನ ಅರಿಕೆ ಮಾಡಿ ಅವುಗಳನ್ನ ಬಿಟ್ಟು ಬಿಡುವುದಾದ್ರೆ ದೇವರ ಪಾಪಗಳನ್ನು ಕ್ಷಮಿಸ್ತಾನೆ, ಅವರನ್ನ ದೊಡ್ಡ ಆಶೀರ್ವಾದಕ್ಕೆ ದೇವರು ನಡೆಸ್ತಾನೆ ಅನ್ನುವಂಥ ಸತ್ಯವನ್ನ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ 5 ರೀತಿಯಾಗಿರ್ತಕ್ಕಂಥ ಪಾಪ ಕೃತ್ಯಗಳು ಅಲ್ಲಿ ಅವರ ಜೀವಿತದಲ್ಲಿ ಸ್ವಭಾವಗಳನ್ನ ದೇವರು ಹೇಳ್ತಕ್ಕಂಥದ್ದು ನಾವು ಕಾಣುವಂತವರಾಗಿದ್ದೇವೆ. ಮೊದಲನೇದಾಗಿ ಬೆದರಿಕೆ, ಅಂದ್ರೆ ಅವರು ಹಾಕ್ತಕ್ಕಂಥ ಬೆದರಿಕೆಗಳು ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥ ವಿಷಯದಲ್ಲಿ. ಎರಡನೇದಾಗಿ ಅತಿರೇಕ ಅವರ ಒಳಗಡೆ ಇತ್ತು. ಸೊ ಯಾವುದನ್ನು ಅವರು ಆಲೋಚನೆಯನ್ನ ಮಾಡ್ತಾ ಇರಲಿಲ್ಲ, ತಾವೇ ದೊಡ್ಡವರು, ತಾವೇ ಎಲ್ಲ ಶ್ರೇಷ್ಠರು ಎಂಬುದಾಗಿ ತಿಳಿದುಕೊಂಡು ಅವ್ರು ಏನ್ ಮಾಡ್ಬೇಕಾಗಿತ್ತು ಅದೆಲ್ಲವನ್ನು ಮಾಡುವಂತ ಒಂದು ಸ್ವಭಾವ ಅವರೊಳಗಡೆ ಇತ್ತು. ಮೂರನೇದಾಗಿ ಅನ್ಯಾಯ ಮಾಡ್ತಾ ಇದ್ರು. ಅಯ್ಯೋ, ಅವರ ದೇಶದಲ್ಲಿ ಅನ್ಯಾಯ ತುಂಬಿ ತುಳುಕ್ತಾ ಇತ್ತು. ಮತ್ತು ಅನುಚಿತ ವರ್ತನೆ ಎಂಬುದಾಗಿ 4ನೇದಾಗಿ ನಾವು ನೋಡುವಂತವರಾಗಿದ್ದೇವೆ. 5ನೇದಾಗಿ ವಿಗ್ರಹ ಆರಾಧನೆ ಅವರಲ್ಲಿ ತುಂಬಿಕೊಂಡಿತ್ತು ಅನ್ನುವಂತ ಒಂದು ಸತ್ಯವನ್ನ ಈ ದೇವರ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ. ನನ್ನ ಬೇರೆ ಕೊನೆಯ ವಚನ ಅಂದ್ರೆ ಈ ಅಧ್ಯಾಯದ 2ನೇ ಅಧ್ಯಾಯದ ಕೊನೆಯ ವಚನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನ ಈ ಸಂದರ್ಭದಲ್ಲಿ ದಯಮಾಡಿ ಓದ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. 20ನೇ ವಚನ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಬೇಕು ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಹೌದು, ಪರಲೋಕದ ದೇವರು ಆತನು ಪರಲೋಕದಲ್ಲಿದ್ದಾನೆ ಅಂತಕ್ಕಂಥ ಸತ್ಯ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಜನ ಅಂದುಕೊಳ್ತಾರೆ, ಭೂಲೋಕದಲ್ಲಿ ನಮ್ಮನ್ನು ನೋಡುವವರು ಯಾರು ಇಲ್ಲ, ಭೂಲೋಕದಲ್ಲಿ ನಮ್ಮ ಬಳಿಗೆ ಬರುವವರು ಯಾರು ಇಲ್ಲ, ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ, ನಾವು ಏನ್ ಮಾಡ್ತೀವೋ ಅದೇ ಸತ್ಯ, ನಾವು ಮಾಡುವಂಥದ್ದೇ ಸರಿ, ನಾವು ಮಾಡುವಂಥದ್ದೇ ನಿಜವಾಗಿರ್ತದೆ ಎಂಬುದಾಗಿ ಅಂದುಕೊಳ್ಳತಕ್ಕಂಥವರಿಗೆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನನ್ನ ಆತ್ಮೀಯರೇ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ ಎಂಬುದಾಗಿ. ಸೊ ಈ ಸಂದರ್ಭದಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಮಂದಿರ ಎಂಬುದಾಗಿ ಹೇಳುವಾಗ ದೇವರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ಯೆರೂಸಲೇಮಿನಲ್ಲಿ ಸೊಲೊಮೋನ್ ರಾಜನು ಆತನು ದೇವಾಲಯವನ್ನು ಕಟ್ಟಿದಾಗ ಆತನು ಒಂದು ಪ್ರಾರ್ಥನೆ ದೇವಸ್ಥಾನದಲ್ಲಿ ಮಾಡ್ತಾನೆ, ಅಪ್ಪ ದೇವ್ರೆ, ಪರಲೋಕವೇ ನಿನಗೆ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ, ಇನ್ಯಾವ ತರದ ಮಂದಿರವನ್ನು ನಾವು ಕಟ್ಟಿಸಿಕೊಡೋದಕ್ಕೆ ಸಾಧ್ಯ. ಸೊ ಪರಲೋಕಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನು ಆತನು ಪರಲೋಕದ ದೇವರು ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಪಾಪ ಕೃತ್ಯಗಳು, ಪಾಪದ ಜೀವಿತ ಅದು ಯಾರಿಗೂ ಕಾಣದಿದ್ದರೂ ಅದು ದೇವರಿಗೆ ಕಾಣುತ್ತದೆ. ಸೊ ಹೀಗಿರುವುದರಿಂದ ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯನೇ ನೀನು ಮೌನವಾಗಿರು ಎಂಬುದಾಗಿ ಪಾಪ ಮಾಡುವವನು ದೇವರ ಮುಂದೆ ಮೌನವಾಗಿದ್ಕೊಂಡು ತನ್ನನ್ನು ಒಪ್ಪಿಸಿಕೊಡಬೇಕಾಗಿದೆ. ಅನೇಕ ಸಾರಿ ನೀತಿವಂತರ ಅನ್ನಿಸ್ಕೊಂಡಿರ್ತಕ್ಕ ಯೇಸು ಸ್ವಾಮಿನ ತಿಳಿದುಕೊಂಡಿರ್ತಕ್ಕಂಥವ್ರು ಅವರು ಕೂಡ ಮೌನವಾಗಿರ್ಬೇಕು. ಯಾಕೆಂಬ ಕೇಳಿದ್ರೆ ನನ್ನ ಆತ್ಮೀಯರೇ, ಅನೇಕ ಸಾರಿ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ. ಏನಂಬ ಹೇಳಿದ್ರೆ, ದೇವರು ಇದನ್ನೆಲ್ಲ ನೋಡ್ತಾ ಇಲ್ವಾ, ಎಣ್ಣೆಯ ಮೋಸ ನೀನು ಕಾಣಿಸ್ತಾ ಇಲ್ವ ಎಂಬುದಾಗಿ ನಾವು ಅನ್ನುತ್ತೇವೆ. ಆದ್ರೂ ಕೂಡ ದೇವರ ಮುಂದೆ ನಾವು ಮೌನವಾಗಿರ್ಬೇಕು ಅನ್ನೋ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನೋಡುವಾತನಿದ್ದಾನೆ, ಆತನು ಶಿಕ್ಷೆ ಕೊಡುತ್ತಾನೆ ಅನ್ನುವಂಥ ಸತ್ಯ ನಮ್ಮೆಲ್ಲರಿಗೂ ಗೊತ್ತು ಮಾಡಲ್ಪಡಬೇಕು ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನಗೆ ಏನ್ ತಿಳಿತದೋ ಅದನ್ನೇ ಮಾಡ್ತಾನೆ, ತಾನು ಏನ್ ಅಂದ್ಕೊಳ್ಬೇಕಂದಿರ್ತಾನೋ ಅದನ್ನೇ ಮಾಡೋದಕ್ಕೆ ಆತನು ಪ್ರಯತ್ನ
ಮಾಡುತ್ತಾನೆ, ದೇವ್ರು ನೋಡ್ತಾನೆ, ದೇವ್ರ ಭಯ ಆತನಿಗಿಲ್ಲ, ದೇವ್ರು ಕಾಣ್ತಾನೆ, ಎಲ್ಲವನ್ನೂ ನೋಡಿ ಆತನ ಶಿಕ್ಷೆ ಕೊಡ್ತಾನೆ ಅನ್ನುವಂಥ ಸತ್ಯ ಯಾರಿಗೂ ಗೊತ್ತಿಲ್ಲ. ಸೊ ಹೀಗಿರೋದ್ರಿಂದ ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ದೇವರ ವಿಷಯದಲ್ಲಿ ಅರ್ಥವಾಗುವುದಿಲ್ಲ. ಒಂದ್ಸಾರಿ ಕೆಲವೊಂದಿಷ್ಟು ಹುಡುಗರು ಅವರು ಕಳ್ಳತನ ಮಾಡೋದಕ್ಕೋಸ್ಕರ ಸೊ ಅವರು ಏನ್ ಮಾಡ್ತಾರೆ, ಒಂದು ತೋಟಕ್ಕೆ ನುಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಅವರು ಕಳ್ಳತನ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಒಂದು ಹೊಲದಲ್ಲಿ ಒಂದು ಮಾವಿನ ಮರ ಇರ್ತದೆ. ಸೊ ಆ ಮಾವಿನಕಾಯಿ ಸೀಸನ್ ಇರ್ತಕ್ಕಂಥ ಒಂದು ಸಮಯ ಅದು. ಆ ಮಾವಿನಕಾಯಿ ಕದಿಯೋಕ್ಕಂತ ಹೇಳಿ ಅವ್ರು ಹೋಗ್ತಾರೆ. ಸೊ ಅವರು ಕದಿಯೋದಕ್ಕೆ ಹೋದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ತಂತಿ ಬೇಲಿಯನ್ನು ದಾಟಿ ಆ ಕಡೆ ಈ ಕಡೆ ನೋಡ್ತಾರೆ. ಅಂದ್ರೆ ಹೊಲದ ಯಜಮಾನ ಎಲ್ಲಿರ್ತಾನೋ ಎಂಬುದಾಗಿ ಹೇಳಿ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಯಜಮಾನ ಅಲ್ಲೆಲ್ಲೂ ಕಾಣಿಸೋದಿಲ್ಲ ಅವ್ರಿಗೆ. ಸೊ ಯಾವಾಗ ಯಜಮಾನ ಎಲ್ಲೂ ಕಾಣಿಸುವುದಿಲ್ಲವೋ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಳ್ಳೆ ಚಾನ್ಸ್ ಇದೆ ನಮಗೆ, ಈಗಲೇ ನಾವು ಹೋಗಿ ಮರವನ್ನು ಹತ್ತಿಕೊಂಡು ಎಲ್ಲ ಮರದ ಕಾಯಿಗಳನ್ನು ನಾವೇನ್ ಮಾಡಬೇಕು, ತೆಗೆದುಕೊಳ್ಬೇಕು ಎಂಬುದಾಗಿ ಅಥವಾ ಕಿತ್ಕೋಬೇಕು ಎಂಬುದಾಗಿ ಅವ್ರು ಆಲೋಚನೆ ಮಾಡಿ ಚಕ್ ಚಕ್ ಅಂತ ಹೇಳಿ ಮರವನ್ನು ಅವ್ರು ಏನ್ ಮಾಡ್ತಾರೆ, ಹತ್ತಾರೆ. ಸೊ ಅವ್ರು ಯಾವಾಗ ಮರ ಹತ್ತಾರೋ, ಮರ ಹತ್ತಿ ಮೇಲೆ ನೋಡಿದಾಗ ಒಂದು ಆಶ್ಚರ್ಯ, ಆ ಮರದ ಮೇಲೆ ಅವ್ರು ಕಾಲ್ಕೊಂಡಿರ್ತಾರೆ. ಏನ್ ಆಶ್ಚರ್ಯ, ಆ ಹೊಲದ ಯಜಮಾನ ಆತ ಕೆಳಗಡೆ ಇರೋದಿಲ್ಲ, ಆ ಗಿಡದ ಮೇಲೆ ಕೂತ್ಕೊಂಡಿರ್ತಾನೆ. ಸೊ ಯಾವಾಗ ಆತನು ಗಿಡದ ಮೇಲೆ ಕೂತ್ಕೊಂಡಿರ್ತಾನೆ, ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತದೆ. ಅವಾಗ ಆತ ಹೇಳ್ತಾನೆ, ನೀವು ನಾನು ಎಲ್ಲೋ ಕೆಳಗಡೆ ಇದ್ದೀನಿ ಎಂಬುದಾಗಿ ತಿಳ್ಕೊಂಡಿದ್ದೀರಲ್ಲ, ನಾನು ಮೇಲೆ ಇದ್ದೀನಿ, ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ನನ್ನ ಆತ್ಮೀಯ ಒಂದು ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಪರಲೋಕದಲ್ಲಿರ್ತಕ್ಕಂಥ ದೇವರು, ತನ್ನ ಮಂದಿರದಲ್ಲಿರ್ತಕ್ಕಂಥ ದೇವರು ನಮ್ಮನ್ನು ಆತನು ನೋಡುವಂಥದ್ದಾಗಿದೆ. ಆತನ ಕಣ್ಣಿಗೆ ಬರಿಯಾಗಿ ನಾವು ಯಾವುದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆತನಿಗೆ ವಿರುದ್ಧವಾಗಿ ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಯೆಹೋವನು ತನ್ನ ಮಂದಿರದಲ್ಲಿದ್ದಾನೆ ಎಂಬ ಸತ್ಯ ಆ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಕಾಣುವಂಥವರಾಗಿದ್ದಾನೆ. ಸೊ ಹೀಗಿರುವುದರಿಂದ ಆ ಮಂದಿರದಲ್ಲಿರ್ತಕ್ಕಂಥ ದೇವರನ್ನ ಈ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಆ ದೇವರಿಗೆ ನಾವು, ಅಪ್ಪ ನೀನ್ ಏನ್ ಹೇಳ್ತೀಯೋ ನೀನು ಹೇಳುವಂಥದ್ದನ್ನೇ ನಾವು ಕೇಳುತ್ತೇವೆ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕಾಗಿದೆ. ನೀನು ಹೇಳುವಂಥದ್ದನ್ನೇ ನಾವು ಮಾಡ್ತೇನೆ ಎಂಬುದಾಗಿ ಹೇಳಿ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಆ ರೀತಿಯಾಗಿ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಸೊ ಅದಕ್ಕೋಸ್ಕರ ನಾವು ಓದುತ್ತೇವೆ ಕೀರ್ತನೆಗಳ ಪುಸ್ತಕ, ದಯಮಾಡಿ ಓದ್ರಿ. ಕೀರ್ತನೆಗಳ ಪುಸ್ತಕ 11ನೇ ಕೀರ್ತನೆ ವಚನ 4. 11ನೇ ಕೀರ್ತನೆ ವಚನ 4 4ರಿಂದ ಕೊನೆ ವಚನದವರೆಗೆ ಹೋದ್ರೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಸಿಂಹಾಸನವನ್ನು ಎಲ್ಲಿ ಸ್ಥಾಪಿಸಿದ್ದಾನೆ? ಪರಲೋಕದಲ್ಲಿದ್ದಾನೆ. ಅಯ್ಯೋ, ಜನ ಅಂದ್ಕೊಳ್ತಾರೆ ಆತನು ಪರಲೋಕದಲ್ಲಿದ್ದಾನೆ, ನಮ್ಮನ್ನು ನೋಡೋದಿಲ್ಲ ಎಂಬುದಾಗಿ. ಆತನ ದೇವಾಲಯದಿಂದಾನೆ, ದೇವರ ದೇವಾಲಯ ಅದು ಬೀಗ ಹಾಕಿದೆ, ಅಲ್ಲಿಂದ ಆತನು ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ನನ್ನ ಆತ್ಮೀಯರೇ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಯೆಹೋವನು ತನ್ನ ಪರಿಶುದ್ಧ ಸಿಂಹಾಸನವನ್ನು ಎಲ್ಲಿ ಸ್ಥಾಪಿಸಿದ್ದಾನೆ? ಪರಲೋಕದಲ್ಲಿ ಆತನು ಸ್ಥಾಪಿಸಿದ. ಸೊ ಅದಕ್ಕೋಸ್ಕರ ಪರಲೋಕದ ದೇವರು ಎಂಬುದಾಗಿ ಆತನಿಗೆ ನಾವು ಹೇಳುತ್ತೇವೆ. ಕೀರ್ತನೆ 11 4ನೇ ವಚನದಿಂದ ನಾವು ಅದನ್ನು ಹಾಗೆ 7ನೇ ವಚನದವರೆಗೆ ನಾವು ಓದಿ ಕಂಟಿನ್ಯೂ ಮಾಡಿ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನ ಕಣ್ಣುಗಳು ಯಾರನ್ನು ನೋಡುತ್ತವೆ? ಮಾನವ ನೋಡ್ತವೆ. ಅದಕ್ಕೆ ನಾನು ಹೇಳಿಲ್ವಾ ಕಥೆನ? ಸೊ ಹುಡುಗರೆಲ್ಲ ಮಾವಿನಕಾಯಿ ಕದಿಯೋಕ್ಕೋಸ್ಕರ ಆ ಕಡೆ ಈ ಕಡೆ ಹೊರಗಡೆ ಕೆಳಗಡೆ ನೋಡಿದ್ರು. ಆದ್ರೆ ಯಜಮಾನ ಎಲ್ಲಿ ಕೂತವನೆ? ಮೇಲ್ಗಡೆ ಕೂತ್ಕೊಂಡಿದ್ದ. ಆತನು ಮೇಲೆ ಇದ್ದ, ಆತನು ಮೇಲೆಯಿಂದ ನೋಡ್ತಾ ಇದ್ದಾನೆ. ಸೊ ಹೀಗಿರುವುದರಿಂದ ಪರಲೋಕದಲ್ಲಿರುವ ಆತನು ನಮ್ಮನ್ನು ಗಮನಿಸುವುದಿಲ್ಲವೋ ಎಂಬುದಾಗಿ. ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯ ವಿಶ್ವಾಸಿ ಆಗಿರಲಿ, ಅನ್ಯದವನಾಗಿರಲಿ, ಬೇರೆ ಯಾರೇ ಆಗಿರಲಿ, ನನ್ನ ಆತ್ಮೀಯರೇ, ಪರಲೋಕದ ದೇವರು ಎಲ್ಲರನ್ನೂ ಗಮನಿಸುತ್ತಾನೆ, ಎಲ್ಲರನ್ನೂ ನೋಡುತ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಹಬ್ಕುಕನಿಗೆ ದೇವರು ಹೇಳ್ತಕ್ಕಂಥ ಸಂಗತಿಯನ್ನು ಆಲೋಚಿಸುವಾಗ, ಅಯ್ಯೋ ಹಬ್ಕುಕನೇ, ನೀನು ಏನು ಅಂದ್ಕೊಂಡಿದ್ಯಾ? ನನ್ನ ಜನರ ಮೇಲೆ ಯಾವ ರೀತಿಯಿಂದ ದಬ್ಬಾಳಿಕೆಯನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ಕಾಣ್ತಾ ಇಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ಯಾ? ನಾನು ನೋಡ್ತಾ ಇದ್ದೇನೆ, ನಾನು ಕಾಣಿಸ್ತಾ ಇದೆ, ನನಗದು ಕಾಣಿಸ್ತಾ ಇದೆ, ನಾನು ನೋಡ್ತಾ ಇದ್ದೆ. ಅವ್ರಿಗೋಸ್ಕರ ಇಟ್ಟಿದ್ದೇನೆ. ನಾನು ನನ್ನ ಮಕ್ಕಳನ್ನು ಮುಟ್ಟುವುದಕ್ಕೆ ನಾನು ಬಿಡುವುದಿಲ್ಲ, ಅವ್ರಿಗೆ ನಾನು ಶಿಕ್ಷೆ ಕೊಡು ಎಂಬುದಾಗಿ ಹೇಳಿದೆ. ಆದ್ರೆ ಅತಿರೇಕದಿಂದ, ಅವರು ಅನ್ಯಾಯದಿಂದ, ಅವರು ಮೋಸದಿಂದ ಇವರಿಗೆ ಬೆದರಿಕೆ ಒಡ್ಡಿ ಅನೇಕ ರೀತಿಯಲ್ಲಿ ಇವರ ಮೇಲೆ ದಬ್ಬಾಳಿಕೆಗಳನ್ನು ಮಾಡಿ ಇವರನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸೆಗಳಿಂದ ತುಂಬಿಸಿ ಇವರಿಗೆ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡುದರಿಂದ ಇವರಿಗೋಸ್ಕರ ನನ್ನ ಶಿಕ್ಷೆ ನಾನು ಇಟ್ಟಿದ್ದೇನೆ ಎಂಬುದಾಗಿ ಪ್ರವಾದಿಗೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಈ ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಈ ದಿನ ದೇವರ ವಾಕ್ಯವನ್ನು ಆಲಿಸ್ತಕ್ಕಂಥ ನನ್ನ ಪ್ರಿಯರೇ, ಒಂದು ಸತ್ಯವನ್ನು ನೀವು ತಿಳಿದುಕೊಳ್ಬೇಕಾಗಿದೆ. ನೀನು ದೇವರ ಮಗುವಾಗಿದ್ದರೆ, ದೇವರ ಮಗಳು ನೀನಾಗಿದ್ದರೆ, ನೀನು ಕರ್ತನಲ್ಲಿ ಇರುವುದಾದ್ರೆ ದೇವರು ನಿನ್ನ ಎಷ್ಟು ಮಾತ್ರಕ್ಕೂ ಆತನು ಬಿಡುವುದಿಲ್ಲ. ಈ ಲೋಕದಲ್ಲಿ ಎಂತ ಹಿಂಸೆ ಇದ್ರೂ ಕೂಡ, ನಿನಗೆ ಎಷ್ಟು
ಎಷ್ಟು ವಿರೋಧತೆಗಳಿದ್ರೂ ಕೂಡ, ಸೈತನನ್ನು ಎಷ್ಟೇ ವಿಧದಲ್ಲಿ ಬಾಧಿಸಬೇಕೆಂಬುದಾಗಿ ಅಂದರೂ ಕೂಡ, ಸೈತನಿಗೆ ಎಷ್ಟೋ ವಿಧದಲ್ಲಿ ಆತನ ತೊಂದರೆಗಳನ್ನು ಕೊಟ್ಟರೂ ಕೂಡ, ಪರಲೋಕದ ದೇವರು ನಿನ್ನ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಆತನು ನೋಡ್ತಾ ಇದ್ದಾನೆ. ಎಲ್ಲವನ್ನು ನೋಡಿರ್ತಕ್ಕಂಥ ದೇವರು ನಿನಗೆ ಯಾರು ಅನ್ಯಾಯ ಮಾಡುತ್ತಾರೋ, ನಿನಗೆ ಯಾರು ಮೋಸ ಮಾಡುತ್ತಾರೋ, ನಿನಗೆ ವಿರುದ್ಧವಾಗಿ ಯಾರು ನಿಂತುಕೊಂಡಿದ್ದಾರೋ ಅವರನ್ನ ಪರಲೋಕದ ದೇವರು ನೋಡಿಕೊಡುತ್ತಾನೆ ಎನ್ನುವಂತ ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ನೀವುಗಳು ಗ್ರಹಿಕೆಗೆ ತಂದುಕೊಳ್ಳಬೇಕಾಗಿದೆ. ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಆತನು ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಭೂಲೋಕದಲ್ಲಿ ಮನುಷ್ಯರನ್ನು ನೋಡ್ತಾ ಇದೆ ಅನ್ನುವಂಥ ಸತ್ಯ ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓದಿ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಅವನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಎಚ್ಚರಿಕೆಯಿಂದ ದೇವರು ವಾಕ್ಯವನ್ನು ಕೇಳೋಣ. ಅವರನ್ನು ಆತನು ಬಹು ಸೂಕ್ಷ್ಮವಾಗಿ ಏನ್ ಮಾಡ್ತಾನಂತೆ? ಪರೀಕ್ಷೆ ಮಾಡುತ್ತಾನೆ ಎಂಬುದ. ಓದಿ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಇಸ್ರಾಯೇಲರನ್ನು ಪರೀಕ್ಷಿಸುತ್ತಾನೆ. ಆತನು ಬಾಬಿಲೋನ್ ದೇಶದವರನ್ನು ಪರೀಕ್ಷಿಸುತ್ತಾನೆ. ಆತನು ವಿಶ್ವಾಸಿಗಳನ್ನು ಪರೀಕ್ಷಿಸುತ್ತಾನೆ. ಆತನು ಅವಿಶ್ವಾಸಿಗಳನ್ನು ಕೂಡ ಪರೀಕ್ಷಿಸುತ್ತಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ಆತ ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಯಾವತ್ತೂ ಹಿಂಜರಿಯಬಾರದು. ದೇವರ ಪರೀಕ್ಷೆಗಳು ನಮ್ಮನ್ನು ಇನ್ನೂ ಪರಿಶುದ್ಧಗೊಳಿಸುವುದಕ್ಕೋಸ್ಕರ ಇರ್ತದೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆತನು ಮಾಡುವಂತ ಎಲ್ಲಾ ಪರೀಕ್ಷೆಗಳು ವಿಶ್ವಾಸಿ ಆಗಿದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳಬೇಕಾಗಿದೆ. ಸೊ ಒಂದು ವೇಳೆ ಅನ್ಯರಾಗಿದ್ದರೆ ಅವರೇನಾದ್ರೂ ಬದಲಾಯಿಸಿಕೊಳ್ಳುವುದಾದ್ರೆ ದೇವರು ಅವರನ್ನ ಆಶೀರ್ವಾದ ಮಾಡಿ ಪರಲೋಕದ ಕೃಪೆಗೆ ನಡೆಸ್ತಾರೆ. ಒಂದು ವೇಳೆ ಬದಲಾಯಿಸಿಕೊಳ್ಳಲಿಲ್ಲ ಅಂತ ಹೇಳುವುದಾದ್ರೆ ಖಂಡಿತವಾಗಲೂ ಶಿಕ್ಷೆಯನ್ನು ಅನುಭವಿಸತಕ್ಕಂತ ಒಂದು ದಿನಗಳು ಅವರಿಗೆ ಎದುರಾಗ್ತದೆ ಅನ್ನುವಂಥ ಸತ್ಯವನ್ನು ದೇವರು ವಾಕ್ಯದ ಮೂಲಕ ತಿಳ್ಕೊಳ್ಳಬೇಕಾಗಿದೆ. ನೀತಿವಂತರನ್ನು ಆತನು ಗಮನಿಸುತ್ತಾನೆ, ಅನೀತಿವಂತರನ್ನು ಕೂಡ ಆತನು ಗಮನಿಸುತ್ತಾನೆ ಅನ್ನುವಂಥ ಸತ್ಯ ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀನು ಈ ಹಬ್ಬಕ್ಕನ್ನು ತಿಳ್ಕೊಳ್ಬೇಕಾಗಿದೆ. ದೇವರೇ, ನೀನ್ ಯಾವುದನ್ನು ನೋಡ್ತಾ ಇಲ್ಲವೋ, ನೀನ್ ಯಾವುದನ್ನು ಗಮನಿಸ್ತಾ ಇಲ್ಲವೋ ಅಂತಕ್ಕಂಥ ಹಬಕ್ಕೂಕನಿಗೆ ದೇವರು ಹೇಳ್ತಕ್ಕಂಥ ಸಂಗತಿಯನ್ನು ನೋಡುವಾಗ ಆತನು ತನ್ನ ಮಂದಿರದಲ್ಲಿದ್ದಾನೆ. ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯನೇ, ನೀನು ಮಾತಾಡೋದಕ್ಕೆ ಹೋಗ್ಬೇಡ, ನೀನು ಸೈಲೆಂಟ್ ಆಗಿರು, ನನಗೆ ಗೊತ್ತಿದೆ, ನಾನು ಎಲ್ಲವನ್ನ ನೋಡ್ತಾ ಇದ್ದೇನೆ, ತಕ್ಕ ಸಮಯದಲ್ಲಿ ನಾನು ಏನ್ ಮಾಡಬೇಕು ಅದನ್ನು ಮಾಡುತ್ತೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ಆತನು ಪ್ರಕಟಿಸತಕ್ಕಂಥ ಒಂದು ಸತ್ಯವನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ, ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಅವರ ಪಾನವಾಗಿ ಮಾಡಲಿ. ಯಾಕಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು ಎಂಬುದಾಗಿ ಇಸ್ರಾಯೇಲ್ ಜನಾಂಗದವರು ಯಾವಾಗಲೂ ಹಾಲು ಜನ ಹೆತ್ತಗಳ ದೇಶದಲ್ಲೇ ಅವರು ಇರ್ತಾರೆ. ದೇವರು ಅವರನ್ನ ಆ ದೇಶದಲ್ಲೇ ಸೇರಿಸ್ತಾರೆ. ದೇವರು ಅವರಿಗೆ ಎಂತ ಶಿಕ್ಷೆಯನ್ನು ಕೊಟ್ಟರು ಅವರನ್ನ ಅವರ ಪಾಪಗಳನ್ನು ಕ್ಷಮಿಸಿ ಮರಳಿ ಆ ದೇಶಕ್ಕೆ ಸೇರುವಂತೆ ದೇವರು ಅದ್ಭುತ ಮಾಡುತ್ತಾನೆ. ಆದ್ರೆ ದುಷ್ಟನು ಅಗ್ನಿ ಗಂಧಕಗಳ ಕೆರೆಗೆ ಆತನು ಬೀಳುತ್ತಾನೆ ಅನ್ನುವಂಥ ಸತ್ಯವನ್ನು ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಬಾಬಿಲೋನ್ ದೇಶದವರನ್ನ ದೇವರು ಸುಮ್ಮನೆ ಬಿಡುವಂತವನಲ್ಲ, ಆತನು ಸುಮ್ಮನೆ ಬಿಡುವುದಿಲ್ಲ. ಅನೇಕ ಶಿಕ್ಷೆ ಅವರಿಗೆ ಬರ್ಲಿಕ್ಕಿದೆ. ನನ್ನ ಆತ್ಮೀಯ ಅವರಿಗೆ ಬರ್ತಕ್ಕಂಥ ಘೋರವಾದ ಶಿಕ್ಷೆಗಳು ಎಂತವುಗಳು ಎಂಬುದಾಗಿ ಹೇಳಿದ್ರೆ ಅದು ವಿಚಿತ್ರವಾಗಿರ್ತಕ್ಕಂಥ ಶಿಕ್ಷೆಗಳು ಆ ದೇಶದವರಿಗೆ ಬರಲಿಕ್ಕಿದೆ. ಸೊ ಅದಕ್ಕೋಸ್ಕರ ನೆಬೂಕದ್ನೆಚ್ಚರ ರಾಜನು ತನ್ನಲ್ಲಿ ತಾನು ಹೆಮ್ಮೆ ಪಟ್ಟುಕೊಂಡವನಾಗಿ ಆತನನ್ನು ತಾನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಮುಂದೆ ಇನ್ಯಾರು ಬರುವುದಕ್ಕೆ ಸಾಧ್ಯವಿಲ್ಲ, ನಾನೇ ಶ್ರೇಷ್ಠನು, ನಾನೇ ಗ್ರೇಟ್ ಎಂಬುದಾಗಿ ಆತನು ಅಂದುಕೊಳ್ಳುವಾಗ ದೇವರು ಹೇಳ್ತಾನೆ, ಎಲೆ ನರ ಮನುಷ್ಯನೇ, ಪರಲೋಕದಲ್ಲಿ ಒಬ್ಬರು ದೇವರಿದ್ದಾನೆ, ಪರಲೋಕದ ದೇವರು ಆತನು ಕಾಣುತ್ತಾ ಇಲ್ಲ ಎಂಬುದಾಗಿ ನಿನಗೆ ಅರ್ಥವಾಗುವುದಿಲ್ಲವೋ, ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳುವಾಗ ನನ್ನ ಆತ್ಮೀಯ ದೊಡ್ಡ ಶಿಕ್ಷೆ ಆತನ ಜೀವಿತದಲ್ಲಿ ಬರ್ತದೆ. ಆ ಶಿಕ್ಷೆ ಎಂಥದ್ದು ಎಂಬುದಾಗಿ ಹೇಳಿದ್ರೆ ಆತನು ಪ್ರಾಣಿಗಳ ಹಾಗೆ ಅಡವಿಯಲ್ಲಿ ಹುಲ್ಲನ್ನ ತಿಂತಕ್ಕಂಥ ಒಂದು ಪರಿಸ್ಥಿತಿಗೆ ಆತನು ಬರುತ್ತಾನೆ. ಅಂದ್ರೆ ನರ ಮನುಷ್ಯನೇ, ನೀನು ಪಶುಗೆ ಸಮಾನನಾಗಿದ್ದಿ, ನೀನು ಯಾವುದಕ್ಕೂ ಬಾರದವನು, ನೀನು ಏನು ಏನು ಯಾವ ಲೆಕ್ಕವಿಲ್ಲದವನು ಅನ್ನುವಂಥ ಸತ್ಯವನ್ನ ದೇವರು ತೋರಿಸ್ಕೊಡ್ತಕ್ಕಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ತಿರುಗಿ ನೋಡುವಾಗ ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯಗಳನ್ನ ಓದುವಾಗ ದೇವರು ಕೊನೆ ದಿನಮಾನಗಳಲ್ಲಿ ಅಂತ್ಯಕಾಲದಲ್ಲಿ ಎಂತ ಒಂದು ದೊಡ್ಡ ಶಿಕ್ಷೆಯನ್ನ ತೆಗೆದುಕೊಂಡು ಬರುತ್ತಾನೆ ಅನ್ನುವಂಥ ಸತ್ಯ ಆ ಬಾಬಿಲೋನ್ ದೇಶದ ವಿಷಯದಲ್ಲಿ, ಬಾಬಿಲೋನ್ ದೇಶದ ಪಾಪ ಕೃತ್ಯಗಳು ಎಂತವುಗಳು, ಆ ಪಾಪ ಕೃತ್ಯಗಳ ನಿಮಿತ್ತವಾಗಿ ದೇವರು ಏನು ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನ ಆ ಒಂದು ಅಧ್ಯಾಯಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಹೀಗಿರುವುದರಿಂದ ನನ್ನ ಆತ್ಮೀಯ ನಮ್ಮ ಜೀವಿತ ತಿಳ್ಕೊಳ್ಬೇಕಾಗಿದೆ. ಆ 17ನೇ ಅಧ್ಯಾಯ 18ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಒಂದು ನ್ಯಾಯ ತೀರ್ಮಾನಗಳನ್ನು, ಅವರ ಪಾಪ ಕೃತ್ಯಗಳನ್ನು ಅಲ್ಲಿ ಪ್ರಕಟಿಸತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಸೊ ಹೀಗಿರುವುದರಿಂದ ಬಾಬಿಲೋನ್ ದೇಶ ಎಂಬುದಾಗಿ ಹೇಳುವಾಗ ಪಾಪಮಯವಾಗಿರ್ತಕ್ಕಂಥ ಒಂದು ದೇಶ. ಬಾಬಿಲೋನ್ ದೇಶವೆಂಬುದಾಗಿ ಹೇಳುವುದಾದ್ರೆ ಅದು ತನ್ನಷ್ಟಕ್ಕೆ ತಾನೇ ನಾನೇ
ಶ್ರೇಷ್ಠನೇ ಎಂಬುದಾಗಿ ಅಂದುಕೊಳ್ಳತಕ್ಕಂಥ ದೇಶ. ಬಾಬಿಲೋನ್ ದೇಶ ಎಂಬುದಾಗಿ ಹೇಳುವಾಗ ಅಯ್ಯೋ ನನ್ನ ಮುಂದೆ ಯಾರು ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಒಂದು ದೇಶ. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ನಾವು ಅಂದುಕೊಳ್ಳುವುದಾದ್ರೆ, ನನ್ನ ಮುಂದೆ ಯಾರು ಇಲ್ಲ, ನಾನೇ ಶ್ರೇಷ್ಠನು, ನಾನೇ ದೊಡ್ಡವನು, ನನಗಿಂತಲೂ ಯಾರು ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುವುದಾದ್ರೆ, ಈ ದಿನ ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ಪರಲೋಕದ ದೇವರು ನಮ್ಮನ್ನು ನೋಡುತ್ತಾ ಇದ್ದಾನೆ, ಆತ ನಮ್ಮನ್ನು ಗಮನಿಸ್ತಾ ಇದ್ದಾನೆ, ನಮ್ಮನ್ನು ಆತನು ಕಾಣುತ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲಿ ಆತನ ಕಾರ್ಯಗಳು, ಆತನು ಮಾಡ್ತಕ್ಕಂಥ ಎಲ್ಲ ವಿಷಯಗಳ ಸಂಗತಿಯನ್ನು ನಾವು ಗ್ರಹಿಕೆಗೆ ತಂದುಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇಂಥ ಕೃತ್ಯಗಳು, ಇಂಥ ಪಾಪದ ಜೀವಿತವಿರುವುದಾದ್ರೆ ದೇವರ ಮುಂದೆ ನಾವು ಒಪ್ಪಿಕೊಳ್ಳುವಾಗ ದೇವರು ನಮ್ಮನ್ನು ಕ್ಷಮಿಸ್ತಾನೆ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ನಮ್ಮ ಆಲೋಚನೆಗೆ ತಂದುಕೊಳ್ಳಬೇಕಾಗಿದೆ. ಸೊ ಅದಕ್ಕೋಸ್ಕರ ಯೆಹೋವನು ತನ್ನ ಮಂದಿರದಲ್ಲಿದ್ದಾನೆ, ಭೂಮಿಯ ಮೇಲೆ ಜನರು ಮೌನವಾಗಿರಬೇಕು ಅನ್ನುವಂಥ ಸತ್ಯವನ್ನ ದೇವರು ತನ್ನ ವಾಕ್ಯ